ಮುಂಚೆ ಅಂದ್ರೆ 2025 ವರದಿಯ ಪ್ರಕಾರವಾಗಿ ಬೆಂಗಳೂರಿನಲ್ಲೇ ಹೆಚ್ಚಾಗಿ ಕೇಸ್ಗಳು ಕಂಡು ಬಂದಿರುವಂತದ್ದು ಒಂದು ವರದಿ ಆಗಿದೆ. ಸೊ ಯಾಕೆ ಇತ್ತೀಚಿನ ದಿನಮಾನಗಳಲ್ಲಿ ಹೆಚ್ಚಾಗ್ತಾ ಇದೆ? ಒಂದು ಫುಡ್ ಏನಾದ್ರೂ ಇದಕ್ಕೆ ಎಫೆಕ್ಟ್ ಆಗುತ್ತಾ, ಅಥವಾ ಈ ಸೋಷಿಯಲ್ ಮೀಡಿಯಾ ಡಿಜಿಟಲ್ ಏನೆಲ್ಲ ಬಳಕೆಯನ್ನ ಮಾಡ್ತಾರೆ, ಸೊ ಈ ಗೆಜೆಟ್ಗಳು ಇದರಿಂದ ಏನಾದ್ರೂ ವಿದ್ಯಾರ್ಥಿಗಳ ಮೇಲೆ ಆಗಿರ್ಬೋದು ಅಥವಾ ಪೇರೆಂಟ್ಸ್ ಗಳ ಮೇಲೆ ಆಗಿರ್ಬೋದು ಇದೇನಾದ್ರೂ ಇಂಪ್ಯಾಕ್ಟ್ ಮಾಡ್ತಾ ಇದೆಯಾ? ಈಗ ನಮ್ಮ ಬೆಂಗಳೂರು ವಲಸೆ ನಗರ. ದೂರ ದೂರದಿಂದ ಬೆಂಗಳೂರಿನಲ್ಲಿ ಬಂದು ಸೆಟಲ್ ಆಗ್ತಾ ಇದ್ದಾರೆ. ಅವ್ರ ರೂಟ್ಸ್ ಅಂದ್ರೆ ಅವ್ರು ಎಲ್ಲಿ ಹುಟ್ಟಿದ್ರು ಬೆಳೆದ್ರು ಆ ಜಾಗದಿಂದ ಹೊರಗೆ ಬಂದು ನಮ್ಮ ಬೆಂಗಳೂರಿನಲ್ಲಿ ಅವರು ತಮ್ಮದೊಂದು ನೆಲೆ ಕಂಡುಕೊಳ್ಳೋ ಪ್ರಯತ್ನ ಪಡ್ತಾ ಇದ್ದಾರೆ. ತುಂಬಾ ಅತಿ ಶೀಘ್ರವಾಗಿ ನಮ್ಮ ನಗರ ಸಿಲಿಕಾನ್ ಸಿಟಿ ಅನ್ನೋ ಹೆಸರು ತಗೊಂಡು ಸೆಟಲ್ ಆಗ್ತಾ ಇದೆ. ಎಷ್ಟೋ ಭಾಷೆಗಳ ಜನ, ಎಷ್ಟೋ ಕಲ್ಚರ್ ಜನ ಇಲ್ಲಿ ಸೆಟಲ್ ಆಗ್ತಾ ಇದ್ದಾರೆ. ಸೊ ಒಂದೊಬ್ಬೊಬ್ಬರು ನಮ್ಮ ಜಾಗಕ್ಕೆ ಬಂದಾಗ ಅವರಿಗೆ ಅಟ್ಮಾಸ್ಫಿಯರ್ ಸೆಟ್ ಆಗದೆ ಇರ್ಬೋದು, ಅಥವಾ ನಮ್ಮ ಊಟ ಸರಿ ಹೋಗದೆ ಇರ್ಬೋದು, ಅವ್ರ ರೂಟ್ಸ್ ಇಂದ ಅವ್ರ ತಂದೆ ತಾಯಿಯಿಂದ ದೂರ ಇಲ್ದಿರೋದವರಿಗೆ ಸರಿ ಹೋಗದೆ ಇರ್ಬೋದು. ಜೊತೆಗೆ ನಮ್ಮ ಬೆಂಗಳೂರಿನಲ್ಲಿ ಏನಾಗ್ತಾ ಇದೆ, ನಾವು ಕನ್ನಡಿಗರು ತುಂಬಾ ಅತ್ಯಂತ ದೊಡ್ಡ ಹೃದಯ ವೈಶಾಲ್ಯ ಇರೋರು. ನಮ್ಮನ್ನ ಕೆಟ್ಟ ದೃಷ್ಟಿಯಿಂದ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾನಲ್ಲಿ ನೋಡ್ತಾ ಇದ್ದಾರೆ. ಓಕೆ, ಕನ್ನಡ ಕಲೀರಿ ಅಂತ ನಾವು ಬಯಸೋದುಂಟು, ಆದ್ರೆ ನಾವು ಫೆನೆಟಿಕ್ ಲೆವೆಲ್ ಕನ್ನಡದ ಕಲೀರಿ ಅಂತಲ್ಲ. ನಾವ್ ಎಷ್ಟೋ ಸಲಿ ಬೇರೆ 108 ಭಾಷೆಗಳು ನಾವೇ ಕಲ್ತು ಬಿಟ್ಟಿದೀವಿ ಅವ್ರ ಜೊತೆ ಕಮ್ಯುನಿಕೇಟ್ ಮಾಡಕ್ಕೆ. ಅಷ್ಟು ಹೃದಯ ವೈಶಾಲ್ಯ ಇರುವಂತ ನಾಗರಿಕರಂದ್ರೆ ನಾವು ಬೆಂಗಳೂರಿಗರೇ ಅಂತ ಹೇಳ್ಬೋದು. ನಮ್ಮ ಬೆಂಗಳೂರಿನಲ್ಲೇ 10% ಕನ್ನಡ ಮಾತಾಡ್ತಾರೆ ಏನೋ, ಇನ್ನ 90% ಬೇರೆ ಭಾಷೆಗಳೇ ಬರ್ತಾ ಇದೆ. ಸೊ ಇಲ್ಲಿ ಬಂದವ್ರಿಗೆ ಏನಾಗ್ತಾ ಇದೆ, ಸಿಲಿಕಾನ್ ಸಿಟಿ ಅನ್ನೋ ಹೆಸರು ಬೇರೆ ಬಂದಿರೋದ್ರಿಂದ ನಮಗೆ ಸೋಷಿಯಲ್ ಮೀಡಿಯಾ ಇಂಪ್ಯಾಕ್ಟ್ ಜಾಸ್ತಿ. ಎಲ್ಲೆಲ್ಲಿಂದಲೂ ಬಂದಿರೋರು ಏನೇನೋ ತಗೊಂಡ್ ಬರ್ತಾರೆ, ಅವ್ರ ಜೊತೆಗೆ ಅವ್ರ ಕಲ್ಚರ್ ಇಲ್ಲಿ ತರ್ತಾರೆ. ನಮ್ಮ ಎಲ್ಲಿ ಜಾಸ್ತಿ ಪಾಪ್ಯುಲೇಷನ್ ಇದೆಯೋ ಅಲ್ಲಿ ಒಳ್ಳೇದು ಆಗುತ್ತೆ, ಕೆಟ್ಟದ್ದು ಆಗುತ್ತೆ. ಕೆಟ್ಟದ್ದು ಅಂದ್ರೆ ಆಲ್ಕೋಹಾಲಿಸಮ್ ಇರ್ಬೋದು, ಡ್ರಗ್ಸ್ ಇರ್ಬೋದು, ವೈಶ್ಯವಾಟಿಕೆ ಇರ್ಬೋದು, ರೇವ್ ಪಾರ್ಟಿ ಕಲ್ಚರ್ ಇರ್ಬೋದು, ನೈಟ್ ಲೈಫ್ ಇದೆಯಾ ನಿಮ್ಮೂರಲ್ಲಿ, ಪಬ್ಸ್ ಇದಾವ, ಈ ರೀತಿ. ಸೊ ನಮ್ಮ ಊರು ಯಾವ ರೀತಿ ಬೆಳೀತಾ ಇದೆ ಅಂದ್ರೆ ಎಲ್ಲ ಗಲಿ ಕಾರ್ನರ್ ಅಲ್ಲಿ ಬಾರ್ಗಳಂತೂ ಸಿಗುತ್ತೆ ನಿಮ್ಗೆ. ಅಷ್ಟು ಸ್ಕೂಲ್ಸ್ ಇದೆ, ಅಷ್ಟೆಲ್ಲ ಫೆಸಿಲಿಟಿ ಇದೆ, ಕ್ಲೈಮೇಟ್ ತುಂಬಾ ಚೆನ್ನಾಗಿದೆ. ಆದ್ರೆ ಕೆಟ್ಟದ್ದು ಅನ್ನೋದು ಅಂದ್ರೆ ಈ ಇನ್ಫ್ಲುಯೆನ್ಸ್ ಬರುತ್ತೆ. ಸೊ ಇವರಿಂದ ನಮ್ಮ ಕಲ್ಚರು ಸ್ವಲ್ಪ ಕೆಟ್ಟದಾಗ್ತೇನೂ ಇರ್ಬೋದು. ಹಂಗಂತೇಳಿ ಬೆಂಗಳೂರಿನಲ್ಲೇ ಹುಟ್ಟಿದವರೆಲ್ಲ ತುಂಬಾ ಒಳ್ಳೆಯವರು ಅಂತಲ್ಲ, ಬಟ್ ನಾವು ಬೇಗ ಇನ್ಫ್ಲುಯೆನ್ಸ್ ಆಗ್ಬಿಡ್ತೀವಿ. ಓಕೆ, ನಾವು ಬೇಗ ಇನ್ಫ್ಲುಯೆನ್ಸ್ ಆಗ್ಬಿಡ್ತೀವಿ. ಬೇಗ IT ಕಲ್ಚರ್ ತುಂಬಾ ಜಾಸ್ತಿ ಇರೋದ್ರಿಂದ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸ್ ನಮ್ಮಲ್ಲಿ ತುಂಬಾ ಬೇಗ ನಡೆದೋಗ್ಬಿಡುತ್ತೆ. ಆಮೇಲೆ ಎಲ್ಲ ಸೋಷಿಯಲ್ ಮೀಡಿಯಾನಲ್ಲಿ ತುಂಬಾ ಜನ ಪ್ರಿಟೆಂಡ್ ಮಾಡೋದುಂಟು. ನಿಮ್ಗೆ 108 ಜನ ಫ್ರೆಂಡ್ಸ್ ಇರ್ತಾರೆ ಸೋಷಿಯಲ್ ಮೀಡಿಯಾನಲ್ಲಿ, ಆದ್ರೆ ನಿಜವಾಗ್ಲೂ ಮನಸ್ಸು ಖಿನ್ನವಾಗಿರ್ಬೇಕಾದ್ರೆ ಹೇಳ್ಕೊಳಕ್ಕೆ ಒಂದು ಒಳ್ಳೆ ಫ್ರೆಂಡ್ ಕೂಡ ನಿಮ್ಮಲ್ಲಿ ಇರಲ್ಲ. ಸೊ IT ಕಲ್ಚರ್ ಯಾವಾಗ ಶುರು ಆಯ್ತು ಅವಾಗಿಂದ ನಮ್ಮ ಲೈಫ್ ಸ್ಟೈಲ್ ತುಂಬಾ ಬದಲಾವಣೆ ಆಗೋಯ್ತು. ಇಬ್ರು ತಂದೆ ತಾಯಿ ಕೆಲಸ ಮಾಡೋಕ್ ಶುರು ಮಾಡಿದ್ರು, ಮಕ್ಕಳ ಮೇಲೆ ಇನ್ವಾಲ್ವ್ಮೆಂಟ್, ಪೇರೆಂಟಿಂಗ್ ಅಲ್ಲಿ ಇನ್ವಾಲ್ವ್ಮೆಂಟ್ ಕಮ್ಮಿ ಆಗ್ತಾ ಹೋಯ್ತು. ನ್ಯಾಚುರಲಿ ಒಂದು ಫ್ಯಾಮಿಲಿ ಫ್ಯಾಬ್ರಿಕ್ ಅಲ್ಲಿ ಬದಲಾವಣೆ ಆಯ್ತು ಅಂತಂದ್ರೆ, ಹೊರಗಿಂದ ಹೋಗಿ ಬರೋ ತಂದೆ ತಾಯಿ ಜೊತೆಗೆ ಮನೆ ಬರ್ಬೇಕಾದ್ರೆ ಸ್ಟ್ರೆಸ್ ತಗೊಂಡ್ ಬಂದಿರ್ತಾರೆ. ಈ ಕಡೆ ಮಕ್ಕಳಿಗೂ ಸ್ಟ್ರೆಸ್ ಇದ್ದೇ ಇದೆ, ಕಾಂಪಿಟೇಷನ್, ಮಾರ್ಕ್ಸು, ಎಕ್ಸಾಮ್ಸು ಅಂತ. ಸೊ ಇಲ್ಲಾಗ್ಲೇ ಫ್ಯಾಮಿಲಿ ಫ್ಯಾಬ್ರಿಕ್, ಯಾವಾಗ್ಲೂ ಫ್ಯಾಮಿಲಿ ಈಸ್ ಆಲ್ವೇಸ್ ದ ಫಸ್ಟ್ ಯೂನಿಟ್ ಆಫ್ ಸೊಸೈಟಿ ಅಂತ ನಾವು ಕರಿತೀವಿ. ಆ ಫ್ಯಾಮಿಲಿ ಫ್ಯಾಬ್ರಿಕ್ ಅಲ್ಲಿ ಎಲ್ಲಿ ಸ್ವಲ್ಪ ಬದಲಾವಣೆ ಆಗುತ್ತೋ ಅದರ ಇಂಪ್ಯಾಕ್ಟ್ ಮೆಂಟಲ್ ಹೆಲ್ತ್ ಮೇಲೆ ಆಗೇ ಆಗುತ್ತೆ, ಸೋಷಿಯಲ್ ಕಲ್ಚರಲ್ ಆಗೇ ಆಗುತ್ತೆ. ಎಲ್ಲಾರ್ಗೂ ಕಾರ್ಗಳು ಬೇಕು, ಎಲ್ಲಾರ್ಗೂ ದೊಡ್ಡ ಬಂಗ್ಲೆಗಳು ಬೇಕು, ಎಲ್ಲಾರ್ಗೂ ಹೈ ಫಿಗರ್ ಸ್ಯಾಲರಿಗಳು ಬೇಕು. ಸೊ ಇದು ಬರ್ತಾ 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 ಏನಾಗುತ್ತೆ, ಒಂದು ಸೋಷಿಯಲ್ ಕಂಪಲ್ಷನ್, ಪ್ರೆಷರ್ ಕ್ರಿಯೇಟ್ ಆಗುತ್ತೆ. ನಾವು ಎಲ್ಲಾರ್ಗೂ ಮೇಲ್ ಹೋಗ್ಬೇಕು ಅನ್ನೋ ಆಸೆ ಆಗುತ್ತೆ, ಕಾಂಪಿಟೇಷನ್ ಜಾಸ್ತಿ ಆಗುತ್ತೆ. ಹೊರಗಿನವ್ರ ಜೊತೆ ಬೇರೆ ನಾವು ಕಾಂಪಿಟ್ ಮಾಡ್ಕೊಂಡು ಒಬ್ರಿಗೊಬ್ರಿಗೆ ತುಳ್ಕೊಂಡು ಮುಂದೆ ಹೋಗ್ಬೇಕಾಗತ್ತೆ. ಆಫೀಸ್ ಪೊಲಿಟಿಕ್ಸ್ ಜಾಸ್ತಿ ಆಗುತ್ತೆ. ಸೊ ತಮಿಳ್ ಮ್ಯಾನೇಜರ್ ತಮಿಳಿಗರಿಗೆ ಫೇವರ್ ಮಾಡೋದು, ಮಲಯಾಳಿ ಮ್ಯಾನೇಜರ್ ಮಲಯಾಳಿಗರೇ ಫೇವರ್ ಮಾಡೋದು, ಆಯಾ ಭಾಷೆಯ ಟೀಮ್ ಲೀಡರ್ ಅವ್ರನ್ನೇ ಫೇವರ್ ಮಾಡೋದು. ಈ ತರ 108 ನಡೀತಾ ಇರುತ್ತೆ ಒಳಗಡೆ ಇಂಟರ್ನಲ್ಲಿ. ವಿ ಮೇ ನಾಟ್ ಬಿ ಅವೇರ್ ಅಬೌಟ್ ಇಟ್. ಓಕೆ, ಸೊ ಇವೆಲ್ಲ ಬರ್ತಾ 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 ನಮ್ಮ ಮಾನಸಿಕ ಸಮಸ್ಯೆಗಳು ಹೆಚ್ಚಾಗಿ ಕಾಡಕ್ ಶುರು ಆಗುತ್ತೆ.